ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನದ ಬಗ್ಗೆ ಒಂದು ಮಹತ್ವದ ಮಾಹಿತಿ ಇದೆ. ಸ್ನೇಹಿತರೆ, ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ರೀಸೆಂಟಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಬೇಸಿಕಲಿ ಮೊನ್ನೆ ಒಂದು ಕ್ರೀಡಾಕೂಟವನ್ನು ಉದ್ದೇಶಿಸಿ ಮಾತನಾಡುವಾಗ ಅವ್ರು ಹೇಳ್ತಾರೆ, ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಮಾದರಿ ವೇತನವನ್ನು ನೀಡಲಾಗುವುದು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಜೊತೆ ಮಾತುಕತೆಗಳನ್ನು ನಾವು ಆಲ್ರೆಡಿ ನಡೆಸ್ತಾ ಇದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿರುವಂಥ ಆರ್ಡ್ರನ್ನು ನಾವು ರಿಲೀಸ್ ಮಾಡ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಅವರು ನೀಡಿದ್ದಾರೆ. ಸೊ ಹಾಗಾದರೆ ಯಾವಾಗ ಅಫಿಷಿಯಲ್ ಆಗಿರುವಂಥ ಆರ್ಡರ್ ಬರಲಿದೆ ಮತ್ತು ಅದು ಬಿಟ್ಟು ಬೇರೆ ಯಾವ್ಯಾವ ಒಂದು ಪಾಯಿಂಟ್ಸ್ಗಳನ್ನು ಸಿ ಎಸ್ ಷಡಕ್ಷರಿ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಉದ್ದೇಶಿಸಿ ಮಾತನಾಡುವಾಗ ಮೊನ್ನೆ ಈ ಒಂದು ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡಲಾಗಿದೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ಇಲ್ಲಿ ಬರೆದಿದ್ದೀವಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಶೀರ್ಷಿಕೆ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನ. ಷಡಕ್ಷರಿ ಅವರಿಂದ ಮಹತ್ವದ ಘೋಷಣೆ. ಷಡಕ್ಷರಿ ಅವರಿಂದ ಈ ಒಂದು ಮಹತ್ವದ ಘೋಷಣೆಯನ್ನು ಮಾಡಲಾಗಿದೆ. ಏನಕ್ಕಂದರೆ ತುಂಬ ದಿನಗಳಿಂದ ಸುಮಾರು 7ನೇ ವೇತನ ಆಯೋಗದ ಟೈಮಿಂದಲೇ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಒಂದು ಕೇಂದ್ರ ಸರ್ಕಾರದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಅಂದರೆ ರಾಜ್ಯ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರಿ ನೌಕರರು ಇಬ್ಬರೂ ಕೂಡ ಮಾಡುವಂಥ ಒಂದು ಕೆಲಸ ಸೇಮ್ ಇರುವಾಗ ಅವರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ವೇತನದಲ್ಲಿ ವ್ಯತ್ಯಾಸ ಇರುವಂಥದ್ದನ್ನು ಸಿ ಎಸ್ ಷಡಕ್ಷರಿ ಅವರು ಖಂಡಿಸಿದ್ದಾರೆ. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು, ಸೇಮ್ ಸ್ಯಾಲ್ರಿ ನೀಡಬೇಕು ಅಂತ ತುಂಬ ದಿನಗಳಿಂದ ಅವರು ಪಟ್ಟನ್ನು ಹಿಡಿದಿದ್ರು. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಇವಾಗ ಸಮೀಪದಲ್ಲಿಯೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಸಮಾನವಾಗಿರುವಂಥ ವೇತನವನ್ನು ನೀಡುವಂಥ ನಿಟ್ಟಿನಲ್ಲಿ ಒಂದು ರಾಜ್ಯ ಸರ್ಕಾರದ ಜೊತೆ ನಾವು ಮಾತುಕತೆಗಳನ್ನು ನಡೆಸಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಒಂದು ವೇಳೆ ಈ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಏನಾದರೂ ಜಾರಿಯಾದರೆ ಸೊ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಸಂಬಳದಲ್ಲಿ ಸುಮಾರು 30% ಹೆಚ್ಚಳ ಆಗಲಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಸಂಬಳದಲ್ಲಿ ಎಷ್ಟು ಹೆಚ್ಚಳ ಆಗಲಿದೆ ಅಂದರೆ 30% ಹೆಚ್ಚಳ ಇಲ್ಲಿ ಆಗಲಿದೆ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನಕ್ಕಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಬರುವಂತಹ ಡಿ ಎ ಬೇರೆ ಇದೆ. ಏನೇನು ಪಾಯಿಂಟ್ಸ್ಗಳು ಚೇಂಜ್ ಆಗುತ್ತೆ ಅಂದರೆ ಮೊಟ್ಟ ಮೊದಲನೇದಾಗಿ ಡಿ ಎ ಚೇಂಜ್ ಆಗುತ್ತೆ, ಇದಾದ ಮೇಲೆ ಎಚ್ ಆರ್ ಎ ಕೂಡ ಚೇಂಜ್ ಆಗುತ್ತೆ. ಸೊ ಇದಾದ ಮೇಲೆ ಟ್ರಾವೆಲ್ ಅಲವೆನ್ಸ್ ಟಿ ಎ ಕೂಡ ಚೇಂಜ್ ಆಗುತ್ತೆ. ಸೊ ಇದಾದ ಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ಪೇ ಸ್ಕೇಲ್ಗಳು ಕೂಡ ಚೇಂಜ್ ಆಗುತ್ತೆ. ಸೊ ಕೇಂದ್ರ ಸರ್ಕಾರ ಫಾಲೋ ಮಾಡುವಂಥ ಪೇ ಸ್ಕೇಲ್ಗಳೇ ಬೇರೆಯಾಗಿದೆ ಮತ್ತು ರಾಜ್ಯ ಸರ್ಕಾರ ನೀಡುವಂಥ ಪೇ ಸ್ಕೇಲ್ಗಳು ಬೇರೆಯಾಗಿದೆ. ಸೊ ಹಾಗಾಗಿ 4-5 ಕಂಪೋನೆಂಟ್ ಒಟ್ಟಾರೆಯಾಗಿ ಇಲ್ಲಿ ಚೇಂಜ್ ಆಗ್ತಾ ಇರೋದರಿಂದ ರಾಜ್ಯ ಸರ್ಕಾರಿ ನೌಕರರು ಇವಾಗ ಪಡಿತಾ ಇರುವಂಥ ವೇತನಕ್ಕೂ ಕೇಂದ್ರಕ್ಕೆ ಸರಿಸಮಾನವಾಗಿರುವಂತಹ ಒಂದು ಯೋಜನೆ ಜಾರಿಯಾದ ನಂತರ ಸಿಗುವಂತಹ ಒಂದು ವೇತನಕ್ಕೂ ತುಂಬ ವ್ಯತ್ಯಾಸ ಬರಲಿದೆ. ಅದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ ಆಗಿರುವಂಥ ವಿಡಿಯೋನ ನಾವು ನೆಕ್ಸ್ಟ್ ಇನ್ನೊಂದು ಟಾಪಿಕಲ್ಲಿ ಡಿಸ್ಕಸ್ ಮಾಡೋಣ. ಸೊ ಸದ್ಯದಲ್ಲಿ ನಾವು ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರದಲ್ಲಿ ಸುಮಾರು 30% ಹೆಚ್ಚಳ ಇಲ್ಲಿ ಆಗುವಂಥದ್ದು ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಂದರೆ NPS ಅನ್ನು ಕ್ಯಾನ್ಸಲ್ ಮಾಡಿ OPS ಮಾಡಿಸುವಂಥದ್ದು. ಸೊ ಬೇಸಿಕಲಿ ತುಂಬ ದಿನಗಳಿಂದ NPS ಅನ್ನು ಕ್ಯಾನ್ಸಲ್ ಮಾಡಿ OPS ಮಾಡಬೇಕು ಅಂತ ಹೋರಾಟಗಳು ನಡೀತಾನೆ ಬಂದಿದ್ದಾವೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯ ಅವರು, ಸೊ CM ಸಿದ್ದು ಅವರು ಬೇಸಿಕಲಿ ಪಾಸಿಟಿವ್ ಆಗಿ ಸ್ಪಂದನೆಯನ್ನು ಮೊದಲು ಕೂಡ ನೀಡಿದ್ದಾರೆ ಎಲೆಕ್ಷನ್ಗಿಂತ ಮುಂಚೆ. ಬಟ್ ಇನ್ನೂ ಕೂಡ ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ. ಏನಕ್ಕಂದರೆ ಅವರ ಒಂದು ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ನಾವು ನಿಮ್ಮ ಜೊತೆ ಇದ್ದೇವೆ ಆ್ಯಂಡ್ ಈ ಒಂದು ನಿಟ್ಟಿನಲ್ಲಿ ಹೇಳೋದಾದರೆ ನಮ್ಮ ಒಂದು ಸರ್ಕಾರ ಬಂದ ತಕ್ಷಣ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ನಾವು ಮರುಜಾರಿ ಮಾಡ್ತೇವೆ ಅಂತ ತಮ್ಮ ಒಂದು ಘೋಷಣಾ ಪತ್ರದಲ್ಲಿ ಅವರು ಹೇಳಿದರು. ಸೊ ನುಡಿದಂತೆ ಉಳಿದಂಥ ಒಂದು ಪಂಚ ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. 5 ಗ್ಯಾರಂಟಿ ಇವುಗಳನ್ನು ಇಂಪ್ಲಿಮೆಂಟ್ ಮಾಡಿರುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯ. ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರು ಕೇಳ್ತಾ ಇರುವಂಥದ್ದು, ಯಾವ ರೀತಿ 5 ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೀರಾ ಅದೇ ರೀತಿ ನಮ್ಮ ಒಂದು ಸರ್ಕಾರಿ ನೌಕರರಿಗೆ ಕೊಟ್ಟ ಮಾತಿನಂತೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಜಾರಿ ಮಾಡಿ
NPS ಅನ್ನು ಕ್ಯಾನ್ಸಲ್ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯವನ್ನು ಹಾಕಲಾಗ್ತಾ ಇದೆ. ಇದನ್ನು ಕ್ಯಾನ್ಸಲ್ ಮಾಡಿ OPS ಅನ್ನು ಮರುಜಾರಿ ಮಾಡಬೇಕು ಅಂತ ತುಂಬ ದಿನಗಳಿಂದ ರಾಜ್ಯ ಸರ್ಕಾರಿ ನೌಕರರು ಹೋರಾಟ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಅದಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯನವರು ಕೂಡ ಪಾಸಿಟಿವ್ ಆಗಿ ಸ್ಪಂದನೆಯನ್ನು ನೀಡಿ ಬೇಸಿಕಲಿ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡ್ತಾರೆ. ಕಮಿಟಿ ಬೇರೆ ಒಂದು ರಾಜ್ಯಗಳಲ್ಲಿ ಅಂದರೆ ಸುಮಾರು 5 ರಾಜ್ಯಗಳಲ್ಲಿ ಇದನ್ನು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅವರು ಹಣಕಾಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಆರ್ಥಿಕತೆಯನ್ನು ಮೇಂಟೈನ್ ಮಾಡ್ತಿದ್ದಾರೆ, ಅವೆಲ್ಲವುಗಳನ್ನು ಸ್ಟಡಿ ಮಾಡೋದಕ್ಕಾಗಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಬೇರೆ ರಾಜ್ಯಕ್ಕೆ ಕಳಿಸಿರೋದು ಕೂಡ ಹೌದು. ಆ್ಯಂಡ್ ಅವರು ಸ್ಟಡಿ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ CS ಷಡಕ್ಷರಿ ಅವರು ಹೇಳಿರುವಂಥದ್ದು, ಕಾರ್ಯದರ್ಶಿಯವರನ್ನು ಕೂಡ ನಾವು ಭೇಟಿ ಮಾಡಿದ್ದೇವೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೂ ಕೂಡ ಮತ್ತು NPS ಕಮಿಟಿಯ ಅಧ್ಯಕ್ಷರನ್ನು ಕೂಡ ನಾವು ಭೇಟಿ ಮಾಡಿದ್ದೇವೆ. ಆದಷ್ಟು ಬೇಗ ಸರ್ಕಾರಕ್ಕೆ ರಿಪೋರ್ಟ್ ನೀಡಿ ಅಂತ ನಾವು ಒತ್ತಡವನ್ನು ಕೂಡ ಹಾಕಿದ್ದೇವೆ ಅಂತ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ತುಂಬ ಬೇಗ ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಫಿಷಿಯಲ್ ಆಗಿರುವಂಥ ರಿಪೋರ್ಟ್ ಕೂಡ ಬರ್ಬೋದಾಗಿದೆ. ಮತ್ತು ಅದರಲ್ಲಿ ಯಾವ ರೀತಿಯಾದಂತಹ ಒಂದು ಸಜೆಷನ್ಸ್ಗಳನ್ನು ನೀಡಲಾಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥ ಒಂದು ಸಂಗತಿ ಆಗಿದೆ. ಸೊ ಇದು NPSಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಆಗಿದೆ. ಸೊ ಇದಾದ ಮೇಲೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲರಿಗೂ ಕೂಡ ಜಾರಿ ಆಗಬೇಕು ಅಂತ. ಸೊ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಬಗ್ಗೆ ಗೊತ್ತಿದೆ. ಏನಕ್ಕಂದರೆ ರಾಜ್ಯದಲ್ಲಿ ಪಿಂಚಣಿದಾರರಿಗೆ ಇದರಲ್ಲಿ ಒಳಪಡಿಸದೇ ಇರುವಂಥದ್ದು ಒಂದು ದೊಡ್ಡ ಏನೋ ಒಂದು ಡಿಸ್ಕಷನ್ನ ಪಾಯಿಂಟ್ ಆಗಿತ್ತು, ಏನಕ್ಕೆ ಪಿಂಚಣಿದಾರರನ್ನು ಇದರಲ್ಲಿ ಸೇರಿಸ್ತಾ ಇಲ್ಲ ಅಂತ. ಸೊ ಅದನ್ನು ಕೂಡ ಇವಾಗ ಸಾಲ್ವ್ ಮಾಡಬೇಕು ಮತ್ತು ಪಿಂಚಣಿದಾರರಿಗೆ ಈ ಒಂದು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ನೀಡಬೇಕು ಮತ್ತು ಅವಲಂಬಿತರನ್ನು ಅಂದರೆ ಫಾರ್ ಎಕ್ಸಾಂಪಲ್ ಒಬ್ಬ ಮಗ ಇದ್ದರೆ ಅವರ ತಂದೆ ತಾಯಿಯನ್ನು ಇದರಲ್ಲಿ ಸೇರಿಸುವಂಥದ್ದು ತುಂಬ ಕಷ್ಟ ಆಗಿದೆ. ಅವರು ಡಿಪೆಂಡೆಂಟ್ ಅಂತ ತೋರಿಸೋದಕ್ಕೆ ಹಲವಾರು ಡಾಕ್ಯುಮೆಂಟ್ಸ್ಗಳಿದೆ. ಸೊ ಅದನ್ನು ಈಸಿ ಮಾಡಬೇಕು, ಅವರ ಒಂದು ಪೇರೆಂಟ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡೋದಕ್ಕೆ ಈಸಿ ಆಗಿರುವಂಥ ಒಂದು ಮೆಥಡನ್ನು ಇಲ್ಲಿ ನೀಡಬೇಕು ಅಂತ ಸರ್ಕಾರಿ ನೌಕರರು ಕೇಳ್ತಾಯಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಕೂಡ ಒಂದು ಅಫಿಷಿಯಲ್ ಆಗಿರುವಂಥ ಅಪ್ಡೇಟ್ ಬರಲಿದೆ. ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಜೊತೆ ಮಾತುಕತೆ ನಡೆದಿದೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು 70 ವರ್ಷ ದಾಟಿರುವಂಥ ಒಂದು ಪಿಂಚಣಿದಾರರಿಗೆ 70 ಇಯರ್ಸ್ ಅಬೋವ್ ಪೆನ್ಷನರ್ಸ್ಗೆ 10% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಬೇಕು ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಇದೆ. ಏನಕ್ಕಂದರೆ 7ನೇ ವೇತನ ಆಯೋಗದಲ್ಲಿಯೇ ಸಜೆಸ್ಟ್ ಮಾಡಲಾಗಿತ್ತು 70 ವರ್ಷ ದಾಟಿರುವಂಥ ಒಂದು ಪಿಂಚಣಿದಾರರಿಗೆ 10% ಹೆಚ್ಚಿನ ಪಿಂಚಣಿಯನ್ನು ನೀಡಬೇಕು. 80 ವರ್ಷ ದಾಟಿರುವಂಥವರಿಗೆ 15 ಮತ್ತು 90 ವರ್ಷ ದಾಟಿರುವಂಥವರಿಗೆ 50% ಹೆಚ್ಚಿನ ಒಂದು ಪಿಂಚಣಿಗಳನ್ನು ಈ ರೀತಿಯಾಗಿ ಒಂದು ಕ್ಲಾಸಿಫಿಕೇಷನ್ನ ಮಾಡಲಾಗಿತ್ತು. ಅದಕ್ಕೆ ತಕ್ಕಂತೆ ಸರ್ಕಾರ ಇನ್ನೂ ಕೂಡ 70 ವರ್ಷ ದಾಟಿರುವ ಪಿಂಚಣಿದಾರರಿಗೆ ಹೆಚ್ಚಿನ ಪಿಂಚಣಿ ನೀಡುವಂಥ ಕೆಲಸ ಮಾಡಿಲ್ಲ. ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತ ರಾಜ್ಯ ಪಿಂಚಣಿದಾರರು ತುಂಬ ದಿನಗಳಿಂದ ಸರ್ಕಾರಕ್ಕೆ ಮತ್ತು ರಾಜ್ಯದ ಸಂಘದ ಅಧ್ಯಕ್ಷರಿಗೆ ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ 10% ಹೆಚ್ಚಿನ ಪಿಂಚಣಿಯು ಕೂಡ ತುಂಬ ಬೇಗ ಇಂಪ್ಲಿಮೆಂಟ್ ಆಗಲಿದೆ ಅಂತಲೇ ಹೇಳ್ಬೋದಾಗಿದೆ. ಆ್ಯಂಡ್ ಗಳಿಕೆ ರಜೆ ನಗದೀಕರಣಕ್ಕೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ ಏನಿದೆ ಅಂದರೆ, ಒಂದು ಗಳಿಕೆ EL ಎನ್ಕ್ಯಾಶ್ಮೆಂಟ್ನ ಒಂದು ಲಿಮಿಟ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡಲಾಗ್ತಾ ಇದೆ. ಸೊ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಮೊದಲು ಒಂದು ಕಡಿಮೆ ಲಿಮಿಟನ್ನು ಇಡಲಾಗಿತ್ತು, ಆ ಒಂದು ಲಿಮಿಟನ್ನು ಜಾಸ್ತಿ ಮಾಡಿ ಸರ್ಕಾರ ಆದೇಶ ತುಂಬ ಬೇಗನೆ ಹೊರಡಿಸಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಹಲವಾರು ಒಂದು ಯೋಜನೆಗಳ ಮೇಲೆ ಒಂದು ಅಪ್ಡೇಟ್ಸ್ಗಳ ಮೇಲೆ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ CS ಷಡಕ್ಷರಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಬೇಗ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿರುವಂಥ ಅಪ್ಡೇಟನ್ನು ರಾಜ್ಯ ಸರ್ಕಾರಿ ನೌಕರಿಗೆ ನೀಡಲಾಗುವುದು ಅಂತ ಹೇಳಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇದು ಬಿಟ್ಟು ಬೇರೆ ಏನಾದರೂ ನಿಮ್ಮ ಒಂದು ಬೇಡಿಕೆಗಳಿದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.